ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡಲಿರುವ ಪ್ರೀತಿ, ಅಕ್ಕರೆಯ ಮತ್ತು ಬಾಂಧವ್ಯದ ಸಂಕೇತವಾದ ರಾಖಿ ಹಬ್ಬ ಅಂದರೆ ರಕ್ಷಾಬಂಧನದ ಬಗ್ಗೆ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರಿಂದ ನಾ ಮಾಡೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾದರೆ ಇವತ್ತು ರಕ್ಷಾಬಂಧನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಿದ್ದೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಭಾರತವು ಹಬ್ಬಗಳ ದೇಶ. ಇಲ್ಲಿ ಪ್ರತಿಯೊಂದು ಹಬ್ಬವು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಕುಟುಂಬ ಬಾಂಧವ್ಯಗಳನ್ನು ಗಟ್ಟಿಗೊಳಿಸುವ ಪ್ರೇರಣೆಯಾಗಿಯೂ ಕಾಣಿಸುತ್ತದೆ. ಆ ಹಬ್ಬಗಳಲ್ಲಿ ವಿಶೇಷ ಸ್ಥಾನ ಹೊಂದಿರುವ ಹಬ್ಬವೇ ರಾಖಿ ಹಬ್ಬ ಅಂದರೆ ರಕ್ಷಾಬಂಧನ. ರಾಖಿ ಹಬ್ಬ ಎಂದರೆ ಸಹೋದರ ಮತ್ತು ಸಹೋದರಿಯರ ಬಾಂಧವ್ಯವನ್ನು ಆಚರಿಸುವ ಹಬ್ಬ. ಈ ದಿನ ಸಹೋದರಿ ತನ್ನ ಸಹೋದರನ ಕೈಗೆ ರಾಖಿ ಕಟ್ಟಿ ಅವನ ಸುಖ, ಶಾಂತಿ, ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಾಳೆ. ಪ್ರತಿಯಾಗಿ ಸಹೋದರನು ತನ್ನ ಸಹೋದರಿಯನ್ನು ಯಾವತ್ತೂ ರಕ್ಷಿಸುವೆ ಎಂದು ವಾಗ್ದಾನ ಮಾಡುತ್ತಾನೆ. ಈ ಹಬ್ಬವನ್ನು ಶ್ರಾವಣ ಮಾಸದ ಹುಣ್ಣಿಮೆ ದಿನದಲ್ಲಿ ಆಚರಿಸಲಾಗುತ್ತದೆ. ಭಾರತೀಯ ಕ್ಯಾಲೆಂಡರ್ನಲ್ಲಿ ಈ ದಿನದ ವಿಶೇಷತೆ ಏನೆಂದರೆ, ಇದು ಪವಿತ್ರ ತಿಂಗಳ ಕೊನೆಯ ಹುಣ್ಣಿಮೆ ಅಂದರೆ ಶ್ರಾವಣ ಪೂರ್ಣಿಮೆ. ಈ ದಿನವೇ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನಡೆಯುತ್ತವೆ. ರಾಖಿ ಹಬ್ಬದ ಹೃದಯದಲ್ಲಿ ಅಡಗಿರುವುದು ಕೇವಲ ಒಂದು ತಂತಿ ಕಟ್ಟಿಕೊಡುವ ಸಂಪ್ರದಾಯವಲ್ಲ, ಅದು ಪ್ರೀತಿ, ವಿಶ್ವಾಸ, ಭರವಸೆ ಮತ್ತು ಅಕ್ಕರೆಯ ಸಂಕೇತ. ಈ ಹಬ್ಬವು ನಮ್ಮ ಜೀವನಕ್ಕೆ ಹಲವು ಸಂದೇಶಗಳನ್ನು ನೀಡುತ್ತದೆ. ಕುಟುಂಬ ಬಾಂಧವ್ಯಗಳನ್ನು ಗಟ್ಟಿಗೊಳಿಸುವುದು, ಸಹೋದರ ಸಹೋದರಿಯರ ಸಂಬಂಧವನ್ನು ಮತ್ತಷ್ಟು ಹತ್ತಿರ ಮಾಡುತ್ತದೆ. ಪ್ರೀತಿ ಮತ್ತು ರಕ್ಷಣೆಯ ಸಂಕೇತ. ಸಹೋದರನು ಸಹೋದರಿಯನ್ನು ಯಾವಾಗಲೂ ರಕ್ಷಿಸುವೆ ಎಂದು ಪ್ರತಿಜ್ಞೆ ಮಾಡುತ್ತಾನೆ. ಸಾಮಾಜಿಕ ಏಕತೆ ಅಂದರೆ ಕೇವಲ ಸಹೋದರ ಸಹೋದರಿಯರಲ್ಲ, ಕೆಲವೊಮ್ಮೆ ಸ್ನೇಹಿತರು, ಸಂಬಂಧಿಕರು ಪರಸ್ಪರ ರಾಖಿ ಕಟ್ಟಿ ಪ್ರೀತಿಯನ್ನು ಹಂಚಿಕೊಳ್ಳುತ್ತಾರೆ. 2025ರ ರಾಖಿ ಹಬ್ಬದ ವಿಶೇಷತೆ ಏನೆಂದರೆ, 2025ರಲ್ಲಿ ರಾಖಿ ಹಬ್ಬ ಆಗಸ್ಟ್ 9ನೇ ತಾರೀಕು ಶನಿವಾರದಂದು ಬರುತ್ತದೆ. ಈ ವರ್ಷ ಸೌಭಾಗ್ಯ ಯೋಗ, ಸರ್ವಾರ್ಥ ಸಿದ್ಧಿ ಯೋಗ ಮುಂತಾದ ವಿಶೇಷ ಜ್ಯೋತಿಷ್ಯ ಸಂಯೋಗಗಳು ಬಂದಿರುವುದರಿಂದ ಈ ವರ್ಷವನ್ನು ಅತ್ಯಂತ ಶುಭಕರ ರಾಖಿ ಹಬ್ಬ ಎಂದು ಪರಿಗಣಿಸಲಾಗುತ್ತದೆ. ಮುಹೂರ್ತದ ಸಮಯ ಏನೆಂದರೆ, ಬೆಳಗ್ಗೆ 5:47 ಅಲ್ಲಿಂದ ಮಧ್ಯಾಹ್ನ 1:24 PM ವರೆಗೆ. ಭದ್ರಕಾಲ ಆಗಸ್ಟ್ 8 ಮಧ್ಯಾಹ್ನ 2:12 ಗಂಟೆಯಿಂದ ಆಗಸ್ಟ್ 9ನೇ ತಾರೀಕು ಮಧ್ಯಾಹ್ನ 1:52 ಇರುತ್ತದೆ. ಮತ್ತು ಮಹಾಭಾರತದಲ್ಲಿ ಪ್ರಸಿದ್ಧವಾದ ರಾಖಿ ಕಥೆ ಕೂಡ ಇದೆ, ಅದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒಮ್ಮೆ ಶ್ರೀಕೃಷ್ಣನು ಶಿಶುಪಾಲನ ವಿರುದ್ಧ ಯುದ್ಧ ನಡೆಸುವಾಗ ಅವನ ಬೆರಳಿಗೆ ಗಾಯವಾಗುತ್ತದೆ. ರಕ್ತ ಸುರಿಯುತ್ತಿದ್ದಾಗ ದ್ರೌಪದಿ ತನ್ನ ಸೀರೆಯಿಂದ ಒಂದು ತುಂಡು ಕಿತ್ತು ಶ್ರೀಕೃಷ್ಣನ ಬೆರಳಿಗೆ ಕಟ್ಟುತ್ತಾಳೆ. ಶ್ರೀಕೃಷ್ಣನು ಆ ಸಂದರ್ಭದಲ್ಲಿ, ನೀನು ನನ್ನನ್ನು ರಕ್ಷಿಸಿದೆ, ನಾನು ಯಾವಾಗಲೂ ನಿನ್ನನ್ನು ರಕ್ಷಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತಾನೆ. ಮಹಾಭಾರತದಲ್ಲಿ ದ್ರೌಪದಿಯ ಚಿರಹರಣ ಸಂದರ್ಭದಲ್ಲಿ ಶ್ರೀಕೃಷ್ಣನು ಆ ವಾಗ್ದಾನವನ್ನು ನೆರವೇರಿಸುತ್ತಾನೆ. ಇದನ್ನೇ ರಾಖಿ ಹಬ್ಬದ ಶ್ರೇಷ್ಠ ಸಂಕೇತ ಎಂದು ಪರಿಗಣಿಸಲಾಗಿದೆ. ಇತಿಹಾಸದಲ್ಲಿ ಪ್ರಸಿದ್ಧವಾದ ಘಟನೆಯೆಂದರೆ, ಚಿತ್ತೋರ ರಾಣಿ ಕರ್ನಾವತಿ ಮತ್ತು ಮೊಘಲ ಸಾಮ್ರಾಟ ಹುಮಾಯೂನ್ ಗುಜರಾತಿನ ಸುಲ್ತಾನ್ ಬಹದ್ದೂರ್ ಶಾನಿಂದ ತನ್ನ ರಾಜ್ಯಕ್ಕೆ ಬೆದರಿಕೆ ಬಂದಾಗ ರಾಣಿ ಕರ್ನಾವತಿ ಹುಮಾಯೂನ್ಗೆ ರಾಖಿ ಕಳುಹಿಸಿ ರಕ್ಷಣೆಯ ಬೇಡಿಕೆ ಇಟ್ಟಳು. ಹುಮಾಯೂನ್ ಆಕೆಯನ್ನು ತನ್ನ ಸಹೋದರಿಯಾಗಿ ಪರಿಗಣಿಸಿ ತನ್ನ ಸೇನೆಯೊಂದಿಗೆ ಚಿತ್ತೂರು ರಕ್ಷಣೆಗೆ ಧಾವಿಸಿದ. ಇದು ರಾಖಿಯ ಸಾಮಾಜಿಕ ಮತ್ತು ರಾಜಕೀಯ ಮಹತ್ವವನ್ನು ತೋರಿಸುತ್ತದೆ. ಭಾರತದ ಕೆಲವು ಪ್ರಾಂತ್ಯಗಳಲ್ಲಿ ಸಂತ ಕಬೀರ್, ಮೀರಾಬಾಯಿ ಮತ್ತು ಇತರ ಭಕ್ತರು ರಾಖಿಯನ್ನು ಸ್ನೇಹ ಮತ್ತು ಭಕ್ತಿಯ ಸಂಕೇತವನ್ನಾಗಿ ಪರಿಗಣಿಸಿದ್ದಾರೆ. ಅವರು ರಾಖಿ ಹಬ್ಬವನ್ನು ಕೇವಲ ಕುಟುಂಬ ಸಂಬಂಧವಷ್ಟೇ ಅಲ್ಲ, ಸಮಾಜದ ಏಕತೆ ಮತ್ತು ಸ್ನೇಹದ ವಿಸ್ತರಣೆಗೂ ಬೆಳೆಸಿದರು. ಇಂದ್ರಾಣಿ ಮತ್ತು ಇಂದ್ರ. ದೇವಾಸುರ ಯುದ್ಧದಲ್ಲಿ ಇಂದ್ರನು ದೇವಮುನರಿಂದ ಭಯಗೊಂಡಾಗ ಇಂದ್ರಾಣಿಯವರು ಅವರ ಕೈಗೆ ರಕ್ಷಣಾ ತಂತಿ ಕಟ್ಟಿದರು. ಅದನ್ನು ರಕ್ಷಾ ಸೂತ್ರ ಎಂದು ಕರೆಯಲಾಯಿತು. ಯಮ ಮತ್ತು ಯಮುನಾ. ಜನಪದ ಕಥೆಯಲ್ಲಿ ಯಮನು ತನ್ನ ಸಹೋದರಿ ಯಮುನಿಯನ್ನು ಭೇಟಿಯಾದಾಗ ಅವಳು ಅವನಿಗೆ ರಾಖಿ ಕಟ್ಟಿ ಅವನ ದೀರ್ಘಾಯುಷ್ಯವನ್ನು ಹಾರೈಸಿದಳು. ಇದರಿಂದ ರಾಖಿ ಹಬ್ಬವನ್ನು ಸಹೋದರ ಸಹೋದರಿಯರ ಅಮರ ಬಾಂಧವ್ಯವೆಂದು ಪರಿಗಣಿಸಲಾಯಿತು. ಈ ಎಲ್ಲ ಕಥೆಗಳು ಒಂದೇ ಸಂದೇಶವನ್ನು ನೀಡುತ್ತವೆ. ರಾಖಿ ಹಬ್ಬವು ಪ್ರೀತಿ, ಅಕ್ಕರೆಯ, ವಿಶ್ವಾಸ ಮತ್ತು ರಕ್ಷಣೆಯ ಸಂಕೇತವಾಗಿದೆ. ಇದು ಧರ್ಮ, ಜಾತಿ, ಭಾಷೆ ಬೇಡದೆ ಎಲ್ಲರನ್ನೂ ಒಂದೇ ಕುಟುಂಬದಂತೆ ಕಟ್ಟುತ್ತದೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ
ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತು ನಿಮ್ಮೆಲ್ಲರ ಸಹೋದರ ಸಹೋದರಿಯರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಹ್ಯಾಪಿ ರಕ್ಷಾಬಂಧನ್. ಥ್ಯಾಂಕ್ ಯು ಸೋ ಮಚ್.